ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇದೇ ಈ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಅವನು ಯಾವನೋ ಬಂದು ಕಳ್ಳ, ಅವನು ಯಾವನೋ ಮುಸ್ಲಿಂ ಭಯೋತ್ಪಾದಕ, ಅವನ್ನ ಹಿಡಿಯಕ್ಕೆ ಇಷ್ಟು ಜನ ಇಟ್ಟಿಲ್ಲ. ಯಾವುದು ಕೆಫೆ, ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಅವನ್ನ ಹಿಡಿಯಕ್ಕೆ ಇಷ್ಟು ಜನ ಪೊಲೀಸ್ ಇಟ್ಟಿಲ್ಲ. 4 ಜನ ಹೋಗಿದ್ರು, 4 ಜನ ಅವನ್ನ ಅರೆಸ್ಟ್ ಮಾಡೋಕ್ಕೆ. ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ನೋಡಿ 1000 ಜನ ತಂದಿದ್ದಾರೆ. ಅಂದರೆ ಕಾಂಗ್ರೆಸ್ ಅವರು ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಮಾಡೋದು ಹಕ್ಕು ನಮ್ಮದು. ನಾವು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂದರೆ ಹೋರಾಟ. ನಮ್ಮ ಹೋರಾಟದ ಫಲವಾಗಿ ಒಂದು ರಾಜೀನಾಮೆ ಆಗಿದೆ. ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ಬೇಕು, CBI ತನಿಖೆಗಾಗಬೇಕು. ಈ ಹೋರಾಟವನ್ನು 4ನೇ ಹಂತ ಮಾಡ್ತಾ ಇದ್ದೀನಿ. 5ನೇ ಹಂತದಲ್ಲಿ ವಿಧಾನಸಭೆ ಒಳಗಡೆನೂ ಕೂಡ CBI ತನಿಖೆ ಕೊಡೋವರೆಗೂ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀರಿ. ಅದರ ವಿರುದ್ಧ ಹೋರಾಟಗಳನ್ನು ನಾವು ಮಾಡ್ತೀರಿ, ಮಾಡೇ ಮಾಡ್ತೀರಿ, ಪ್ರಶ್ನೆನೇ ಇಲ್ಲ. 5ನೇ ಹಂತದ ಹೋರಾಟ ಅಲ್ಲೂ ಮಾಡ್ತೀರಿ. CBI ತನಿಖೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಈಗ ಹೊಸದಾಗಿ ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾರಂಭ ಆಗಿದೆ. ಮೂಡಾದು, ಮೈಸೂರು ಮೂಡಾದಲ್ಲಿ ಸುಮಾರು ವಿಜಯನಗರ, ದಟ್ಟಳ್ಳಿ, JP ನಗರ, RT ನಗರ, ಇಲ್ಲಿ 50-50 ಅನುಪಾತದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಸುಮಾರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಸುಮಾರು 3,000-4,000 ಕೋಟಿ. ಇದು ಒಂದಿನದ ಹಗರಣ ಅಲ್ಲ, ಕಳೆದ 20 ವರ್ಷದಲ್ಲಿ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಯಾರೇ ಮಾಡಿರಲಿ. ಸರ್ವೆ ನಂಬರ್ 86ರಲ್ಲಿ 7 ಎಕರೆ 3 ಗುಂಟೆ ಜಮೀನು, 81,675 ಚದರ ಅಡಿ ಬದಲಿ ನಿವೇಶನದ ಗೋಲ್ಮಾಲ್. ಅರ್ಜಿದಾರರು ಶಾಂತಮ್ಮ. ಅಕ್ಟೋಬರಲ್ಲಿ ಅರ್ಜಿ, ಅಕ್ಟೋಬರ್ 7ನೇ ತಾರೀಕು ಪಟಾಪಟ್ ಅಂತೇಳಿ ಅವ್ರಿಗೆ ಕಟಾಕಟ್ ಅಂತೇಳಿ ಅವ್ರಿಗೆ ಸೈಟು ಅಂತ. ಬಡವರು, ಮಧ್ಯಮ ವರ್ಗದವರು, ಬಡವರು ಎಷ್ಟು ಅರ್ಜಿ ಹಾಕಿದ್ದಾರೆ? ಕಳೆದ 10-15 ವರ್ಷದಲ್ಲಿ 86,000 ಅರ್ಜಿಗಳನ್ನು ಹಾಕಿದ್ದಾರೆ. ಅವ್ರಿಗೆ ಸೈಟ್ ಇಲ್ಲ. ಯಾರು 86,000 ಜನ ಸೈಟ್ಗೆ ಅಪ್ಲೈ ಮಾಡಿದ್ದಾರೆ ಅವ್ರಿಗಿಲ್ಲ. ಬೆಂಗಳೂರಲ್ಲಿ 10 ವರ್ಷ 12 ವರ್ಷ ಕಾಯಬೇಕು, ಸೈಟ್ ಇಲ್ಲ. ಈಗ ಮುಖ್ಯಮಂತ್ರಿ ಇನ್ನೂ ವೇಟಿಂಗ್. ಅವರು ಮುಖ್ಯಮಂತ್ರಿಗಳಿಗೆ ಕಟ್ ಅಂತೇಳಿ ಇವತ್ತು ಸೈಟ್ಗಳನ್ನು ಅಲಾಟ್ ಮಾಡಿರುವಂಥದ್ದು. ಮೀಸಲಿಟ್ಟಿರ್ತಕ್ಕಂಥ ಬಡವರಿಗೆ ಹಂಚಿಕೆ ಆಗಬೇಕಾಗಿರ್ತಕ್ಕಂಥ ಸೈಟನ್ನು ದೋಚಿದ್ದಾರೆ. ಇವತ್ತು ಒಬ್ಬೊಬ್ಬರಿಗೆ ಅವ್ರಿಗೆ ಅಲಾಟ್ ಆಗಿರೋದು 20 ಸೈಟು, 40 ಸೈಟ್ ಕೊಟ್ಟಿದ್ದಾರೆ. ಕೆಲವ್ರಿಗೆ 15 ಸೈಟು, 60 ಸೈಟ್ ಕೊಟ್ಟಿದ್ದಾರೆ. ಅಂದರೆ ಲೂಟಿ. ಇದು ದೀಪದ ಕೆಳಗೆ ಕತ್ತಲು ಅನ್ನಂಗೆ. ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು, ಅವರ ನೇಟಿವ್ ಕಾನ್ಸ್ಟಿಟ್ಯೂನ್ಸಿ. ಆ ದೀಪದ ಕೆಳಗಡೆನೆ ಕತ್ತಲು. ಅಂದರೆ ಕಾಂಗ್ರೆಸ್ ಬಂದ ಮೇಲೆ ಎಲ್ಲ ಕಡೆ ಲೂಟಿ, ಹಗರಣಗಳ ಮೇಲೆ ಹಗರಣ. ಹೇಳ್ತಾ ಇದ್ರು ಅವ್ರು ಯಾರೋ ಡೆಲ್ಲಿಯವ್ರು ಯಾರೋ ಬಂದಿದ್ರು, ಯಾರೋ ಸುರ್ಜೇವಾಲಾ ಬಂದಿದ್ರು, ಅವ್ರ ಹೆಸರೇ ಬರಲ್ಲ. ಅವ್ರು ಹೇಳಿದ್ರು ಮಾಡಲ್ ಅಂತ, ಇದು ಕರ್ನಾಟಕ, ಈ ಲೂಟಿ ಮಾಡಲ್ಲು. ಸುರ್ಜೇವಾಲಾ ಅವರೇ, ಈ ಲೂಟಿ ಮಾಡಲ್ನ ದೇಶಕ್ಕೆ ಹಂಚುತ್ತೀರಾ? ತಗೊಂಡೋಗಿ ಹಂಚಿ. ಲೂಟಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನು ಮಾಡ್ತೀರಿ. ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ತನಿಖೆ ಆಗಬೇಕು. ನಂದು ಡಿಮ್ಯಾಂಡ್ ಏನಿದೆ ಅಂತ ಹೇಳಿದ್ರೆ, BJPದು ಯಾರ್ಯಾರಿಗೆ ಅಲಾಟ್ ಮಾಡಿದ್ದೀರಾ 50 ಲೂಟಿ, ಅದನ್ನು ರದ್ದು ಮಾಡಬೇಕು. ಆ ಸೈಟ್ಗಳನ್ನೆಲ್ಲ ರದ್ದು ಮಾಡಬೇಕು ಇಮಿಡಿಯೇಟಾಗಿ. ನಿಮ್ಗೆ ಮಾನ ಮರ್ಯಾದೆ ಗೌರವ ಇದ್ದರೆ ರದ್ದು ಮಾಡಿ. ಆಮೇಲೆ ಮಂಡ್ಯದಲ್ಲಿ ನಡೆದಿರೋ ಹಗರಣ, ಮೂಡಾದಲ್ಲಿ CBI ತನಿಖೆ ನಡೀತಾ ಇದೆ ಮಂಡ್ಯದಲ್ಲಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸಣ್ಣ ಸಿಟಿ, ಇದು ದೊಡ್ಡ ಸಿಟಿ. ಇದನ್ನು ಕೂಡ CBI ಮಾಡಬೇಕು. CBI ತನಿಖೆ ಆದರೆ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಇದನ್ನು ವಿಧಾನಸಭೆಯನ್ನು ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ. ನಮ್ಮ ಹೋರಾಟದ ಫಲವಾಗಿ 1 ವಿಕೆಟ್ ಬಿದ್ದಿದೆ, 2ನೇ ವಿಕೆಟ್ ಬೀಳಿಸುವಂಥದ್ದಕ್ಕೆ ನಾವು ಶತಪ್ರಯತ್ನ ಮಾಡ್ತೀರಿ. ಈ ಸರ್ಕಾರದ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನು ಜನಗಳ ಮುಂದೆ ಇರುವಂಥ ಕೆಲಸವನ್ನು ಮಾಡ್ತೀರಿ. ಆದರೆ ಇವತ್ತು ಸರ್ಕಾರ ದುರಾಡಳಿತ ಮಾಡಿ, ಸರ್ವಾಧಿಕಾರಿ ಧೋರಣೆ ಮಾಡಿ, ಪ್ರತಿಭಟನೆಗೂ ಅವಕಾಶ ಕೊಡದೆ ನಮ್ಮನ್ನು ಬಂಧನ ಮಾಡ್ತಾ ಇರೋದು ಅನ್ಯಾಯ. ಧಿಕ್ಕಾರ. ಕಾಂಗ್ರೆಸ್ಗೆ ಧಿಕ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.